ಗಂಗಾ ಕಲ್ಯಾಣ ಯೋಜನೆ ಅಡಿ ಕೊಳವೆ ಬಾವಿ ಕೊರೆಯಿಸಿ ಸುಮಾರು 6 ತಿಂಗಳು ಕಳೆದರೂ ರೈತನಿಗೆ ವಿದ್ಯುತ್ ಸಂಪರ್ಕ ನೀಡದೆ ಬಿಲ್ ಪಡೆದಿರುವುದು ಬೆಳಕಿಗೆ ಬಂದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ನನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರವಿನೋರಟ್ಟಿ ರಿಜಿಸ್ಟರ್ ಸರ್ವೆ ನಂಬರ್ 484/1 ಮಾಲೀಕನಿಗೆ ವಿದ್ಯುತ್ ಪರಿವರ್ತಕದ ಕೆಲಸ ಪೂರ್ಣಗೊಳ್ಳದಿದ್ದರೂ ವಿದ್ಯುದೀಕರಣ ಪೂರ್ಣಗೊಂಡಿದೆ ಎಂದು ಬಿಲ್ ಪಡೆದಿರುವ ಸಂದೇಶ ಮೊಬೈಲ್ಗೆ ಬಂದ ನಂತರ ರೈತರಿಗೆ ಗೊತ್ತಾಗಿದೆ. ಹಿಂದುಳಿದ ಸಣ್ಣ ರೈತರಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಶಾಸಕ ಟಿ. ರಘುಮೂರ್ತಿರವರು ಕೊಳವೆ ಬಾವಿ ಸಮೃದ್ಧಿ ಯೋಜನೆ ಅಡಿ ಕೊರೆದಿರುವ ಕೊಳವೆ ಬಾವಿ ವಿದ್ಯುತ್ ಪರಿವರ್ತಕ ಅಳವಡಿಸಲು ವಿದ್ಯುತ್ ಮಾರ್ಗ ಕಲ್ಪಿಸಲು ವೈರ್ ಸಮೇತ ಇದ್ದ ವಿದ್ಯುತ್ ಕಂಬವನ್ನು ಹೊಡೆದು ನೆಲಕ್ಕೆ ಬೀಳಿಸಿದ್ದಾರೆ. ಸರ್ಕಾರ ಗಂಗಾ ಯೋಜನೆ ಜಾರಿಗೆ ತಂದದ್ದು ಉಚಿತವಾಗಿ ಕೊಳವೆ ಬಾವಿ ಕೊರೆದು ಪಂಪ್ ಮೋಟಾರ್ ವಿದ್ಯುತ್ ಪರಿವರ್ತಕ ನೀಡಿ ವಿದ್ಯುತ್ ಸಂಪರ್ಕ ನೀಡಬೇಕು. ಅದಕ್ಕಾಗಿ ಬೆಸ್ಕಾಂ ಇಲಾಖೆ ರೈತರ ಜಮೀನಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಕ್ರಿಯಾ ಯೋಜನೆ ರೂಪಿಸಿ ವಿದ್ಯುತ್ ಕಂಬಗಳನ್ನು ಹಾಕಿ ಲೈನ್ ಎಳೆದು ವಿದ್ಯುತ್ ಸಂಪರ್ಕ ನೀಡಲು ರೈತರ ಜಮೀನಿಗೆ ನೆಟ್ಟಿದ್ದ ವಿದ್ಯುತ್ ಕಂಬಗಳನ್ನು ಜುಲೈ 30ರಂದು ವಿದ್ಯುತ್ ಕಂಬಗಳನ್ನು ಯಾರೋ ಕಿಡಿಗೇಡಿಗಳು ಮುರಿದು ಹಾಕಿದ್ದು ಸುಮಾರು 5 ತಿಂಗಳು ಕಳೆದರೂ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ವಿದ್ಯುತ್ ಕಂಬಗಳು ಮುರಿದವರ ವಿರುದ್ಧ ದೂರು ನೀಡಿಲ್ಲ. ಎಸ್ಟಿ ಸಮುದಾಯದ ರೈತನಿಗೆ ವಿದ್ಯುತ್ ಸಂಪರ್ಕ ನೀಡದೆ ಅಲೆದಾಡಿಸ್ತಾ ಇದ್ರು. ಏನೇ ದ್ವೇಷ ಅಸೂಯೆ ಇರಲಿ, ಆದರೆ ಜಮೀನಿನ ಬದುವಿನಲ್ಲಿ ನೆಟ್ಟಿದ್ದ ವಿದ್ಯುತ್ ಕಂಬದ ಮೇಲೆ ತೋರಿಸಿ ಬುಡಕ್ಕೆ ಮುರಿದು ಹಾಕಿರುವ ಘಟನೆ ಸುಮಾರು 5 ತಿಂಗಳು ಕಳೆದರೂ ಗುತ್ತಿಗೆದಾರರಾಗಲಿ ಬೆಸ್ಕಾಂ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಳ್ಳದೆ ರೈತನಿಗೆ ವಿದ್ಯುತ್ ಸಂಪರ್ಕ ನೀಡದೇ ಇರುವುದು ಅನುಮಾನಕ್ಕೆ ಎಡೆ ಮಾಡಿದೆ. ಗಂಗಾ ಕಲ್ಯಾಣ ಕೊಳವೆ ಬಾವಿ ಕೊರೆತ ನಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಬೆಸ್ಕಾಂ ಇಲಾಖೆ ವಿದ್ಯುತ್ ಕಂಬ ಪರಿವರ್ತಕ ಅಳವಡಿಸಲು ಕ್ರಿಯಾ ಯೋಜನೆ ರೂಪಿಸಿ ನಂತರ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಪರಿವರ್ತಕ ಹಾಗೂ ಲೈನ್ ಎಳೆಯುವವರೆಗೆ ಸುಮ್ಮನಿದ್ದು ವಿದ್ಯುತ್ ಲೈನ್ ಎಳೆದ ನಂತರ ಏಕಾಏಕಿ ವಿದ್ಯುತ್ ಕಂಬಗಳನ್ನು ಮುರಿದು ಹಾಕಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯುತ್ ಕಂಬವನ್ನು ಮುರಿದವರ ಬಗ್ಗೆ ದೂರು ನೀಡದೆ ವಿದ್ಯುತ್ ಸಂಪರ್ಕವೂ ನೀಡದೆ ರೈತನಿಗೆ ಅಲೆದಾಡಿಸುತ್ತಿರುವುದು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿವಿಧ ಅಭಿವೃದ್ಧಿ ನಿಗಮಗಳ ಅಡಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊರೆದ ಕೊಳವೆ ಬಾವಿಗಳಿಗೆ ನೆಪ ಹೇಳದೆ ವಿದ್ಯುತ್ ಸಂಪರ್ಕ ನೀಡಲು ವಿಳಂಬ ಮಾಡುವಂತಿಲ್ಲ ಎಂದು ಜಿಲ್ಲಾಧಿಕಾರಿಗಳು ಸಹ ಅಧಿಕಾರಿಗಳ ಸಭೆಯಲ್ಲಿ ಹೇಳಿದರೂ ಸಹ ಮುಖ್ಯಮಂತ್ರಿಗಳ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕಿಮ್ಮತ್ತು ನೀಡದ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ರೈತರ ಜೊತೆ